ನಾವು ಹೊಂಟೀವಿ ಹಿರೇನೆಡ್ತಿಗೆ ಸ್ವಲ್ಪ ತಿಂದೀವಿ. ಅಂಬ್ರೆಲಾನು ಕ್ಯಾರಿ ಮಾಡತ್ತೇನ್ರಿ. ಇಲ್ಲೇ ಕುಂತಾವ್ ನೋಡೇ ಇಲ್ಲ ಹೆಂಗ್ ಹೋಗ್ಯದ ಅಂತ ಗೊತ್ತಾಗೋಲ್ದು. ಒಲಿ ಮ್ಯಾಗಿನ ಅಡಿಗೆ ತಿನ್ಬೇಕು. ಇದಕ್ಕ ನಾ ಪೇ ಮಾಡಿರಂತ ಅಮೌಂಟ್ ಬಂದು 99 ರೂಪೀಸ್. ಇದು ದೀಪಾನು ಹಚ್ಚಿದ್ದಾತ್ ನೋಡ್ರಿ. ಸರ್ಕಸ್ ಮಾಡಾಕತ್ತಾರ ಇದನ್ನ ಓಪನ್ ಮಾಡಾಕ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮಿದ್ರಂತ ಅನ್ಕೊಳತ್ತೀನಿ. ಸೊ ಇವತ್ತು ಆ್ಯಸ್ ಯೂಶುವಲ್ ನಾನು ಡೈಲಿ ಲಾಗ ಮಾಡತ್ತೀನಿ. ಇವತ್ತಿನ ದಿನ ಯಾವ ಥರ ಕಳೀತೈತಿ ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಂತ. ಸೊ ಸ್ಕಿಪ್ ಮಾಡ್ಲಿಲ್ಲಂಗ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ಇವತ್ತು ನಾವು ಹೊಂಟೀವಿ ಹಿರೇನೆಡ್ತಿಗೆ, ಅಂದ್ರೆ ನನ್ನ ತವ್ರ ಮನೆಗೆ, ಮಮ್ಮಿ ಅಪ್ಪಾಜಿ ಕಡೆ. ಸೊ ಅಲ್ಲೇ ಹೋಗ್ಬೇಕಂತ ಅನ್ಕೊಂಡೇವಿ. ಇವಾಗ ಮಾರ್ನಿಂಗ್ ಆಗೈತಿ, 9 o'clock ಆಗೈತಿ. ಇವಾಗ ಜಸ್ಟ್ ಸ್ವಲ್ಪ ಟಿಫನ್ ಮಾಡೀವಿ, ಬಿಕಾಸ್ ಅಲ್ಲೇ ಟಿಫನ್ ಮಾಡಂತೇಳಿ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ತನಕ ಹೋಗೋ ಒಳಗೆ ಲೇಟ್ ಆಗತ್ತ ಅಂತ ಅನ್ಕೊಂಡು ಸ್ವಲ್ಪ ತಿಂದೀವಿ. ಅಲ್ಲಿ ಹೋಗಿ ಇನ್ನೂ ಒಂದ್ಸತಿ ಬ್ರೇಕ್ಫಾಸ್ಟ್ ಮಾಡ್ಬೇಕು. ನಾವು ಬೈಕ್ನಾಗ ಹೊಂಟಿವಿ ಆ್ಯಕ್ಚುಲಿ. ಸೊ ಇವಾಗ ಹೋಗು ನೋಡ್ರಿ. ಇಲ್ಲೇ ನಾನು ಅಂಬ್ರೆಲಾನು ಕ್ಯಾರಿ ಮಾಡತ್ತೇನ್ರಿ. ಏನಾರ ಮಳೆ ಬಂದ್ರೆ ಎಮರ್ಜೆನ್ಸಿಗೆ ಬೇಕಾಕೈತಿ. ಸೊ ಹಾಗಾಗಿ ಇವ ನಾಯಿಗಳು ಇಲ್ಲೇ ಕುಂತಾವ್ ನೋಡೇ ಇಲ್ಲ. 1 2 ಆಮೇಲೆ 3 4 ಆಮೇಲೆ ಒಂದು ಸ್ಕಾರ್ಫು ಕ್ಯಾರಿ ಮಾಡತ್ತೀನಿ. ಸೊ ಗಾಳಿ ಇರತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಕವರ್ ಆಗಲಿ ಕಿಮಿ ಎಲ್ಲ ಅಂತೇಳಿ. ವಡಿ ರೆಡಿ ಆಗಾಕತ್ತಾವೇನ್ರಿ? ಮಗಳು ಬರ್ತಾಳಂತ್ರಿ ಇವತ್ತ ಹಬ್ಬಕ್ಕೆ ವಡಿ ಮಾಡಾಕಂತೇವ್ರಿ. ಇವತ್ತಿನ ಸ್ಪೆಷಲ್ ವಡಿ ನೋಡ್ರಿ. ಇದು ಯಾವ ವಡಿ ಅಂದ್ರೆ ಮದ್ದೂರ್ ವಡಿ ರೀ. ಮದ್ದೂರ್ ವಡಿ ರೀ ಇದು. ಮಮ್ಮಿ ಮದ್ದೂರ್ ವಡಿ ಮಸ್ತ್ ಮಾಡ್ತಾಳ್ರಿ. ಇವಾಗ ತಿನ್ನೋಣಂತ ಇಲ್ಲೇ ಒಂದಿಷ್ಟು ರೆಡಿ ಆಗ್ಯಾವು. ಇವಾಗ ಮಸ್ತ್ ತಿನ್ಬೇಕು. ಅದ್ರೊಳಗೆ ಒಲಿ ಮ್ಯಾಗಿನ ಅಡಿಗೆ ಇನ್ನೂ ಟೇಸ್ಟ್ ಇರ್ತೈತಿ. ಇವಾಗ ಜಸ್ಟ್ ನಾವು ಹುಬ್ಳಿಯಿಂದ ಹಿರೇನೆಡ್ತಿಗೆ ಬರೋವಾಗ ರೋಡ್ ಒಳಗೆ ಏನಾಗೈತಂದ್ರೆ ಕಾರು ಫುಲ್ ಕೆಳಗಡೆ ಬಿದ್ಬಿಟ್ಟೈತಿ. ಆಕ್ಸಿಡೆಂಟ್ ಆಗೈತಿ. ಅದು ಬ್ರಿಡ್ಜ್ ಕೆಳಗ್ ಬಿದ್ದೈತಿ. ಸೊ ಅಲ್ಲೆಲ್ಲ ಫುಲ್ ನೀರ್ ಐತಿ. ಸೊ ನಾ ಅದು ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು ಯಾವ ಥರ ಆಗೈತಿ ಅಂತ ಹೇಳಿ. ಇಲ್ಲೇ ನೋಡ್ರಿ ಕಾರ್ ಬಿದ್ದು ಬಿಟ್ಟೈತಿ. ಈ ಸೈಡ್ ಇಲ್ಲೇ ಬ್ರಿಡ್ಜ್ ಐತಿ. ಈ ಬ್ರಿಡ್ಜ್ ದಾಟಿ ಇಲ್ಲಿ ಬಿದ್ದೈತಿ. ಹೆಂಗ್ ಹೋಗ್ಯದ ಅಂತ ಗೊತ್ತಾಗೋಲ್ದು. ಮಸ್ತ್ ಕೊಬ್ಬರಿ ಚಟ್ನಿ, ಮೊಸರು, ಆಮೇಲೆ ಮದ್ದೂರ್ ವಡಿ ತಿನ್ಬೇಕು. ಈಗ ಟಿಫನ್ ಆಯ್ತು. ಇದಾದ್ಮೇಲೆ ಚಾ ಕುಡಿಬೇಕು. ಇಲ್ಲೇ ಕಲ್ಕತ್ತಾ ಪಾನ್ ಮತ್ತು ಇಲ್ಲೇ ಕಸ್ತೂರಿ ಬಡೆ ಸೊಪ್ಪು ಐತಿ. ಸೊ ಇವಾಗ ನಾನು ಇದ್ರ ಒಳಗೆ ಬಡೆ ಸೊಪ್ಪು ತಿಂತೀನಿ. ನಂಗೆ ಬಡೆ ಸೊಪ್ಪು ಇಷ್ಟ ಆಗ್ತೈತಿ. ಹಲೋ ಅಗೇನ್. ಸೊ ಇವತ್ತ ನಾನು ಒಂದು ಪ್ರಾಡಕ್ಟ್ ತರ್ಸೀನಿ. ಸೊ ಆ ಪ್ರಾಡಕ್ಟ್ನ ರಿವ್ಯೂ ಮಾಡ್ಬೇಕಂತ ಅನ್ಕೊಂಡೇನಿ. ಸೊ ಆ ಪ್ರಾಡಕ್ಟ್ ಯಾವ್ದಪ್ಪ ಅಂದ್ರೆ ಫ್ರಿಜ್ ಕವರ್ ಐತಿ. ಇದನ್ನ ನಾನು ಮೀಶೋ ಇಂದ ಆರ್ಡರ್ ಮಾಡಿ ತರಿಸಿದ್ದೆ ರೀ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಬರ್ರಿ, ಯಾವ ಥರ ಬಂದೈತಿ ಅಂತ ನೋಡೋಣಂತೆ. ಇದಾಯ್ತು ನೋಡ್ರಿ ಅದು ಪ್ರಾಡಕ್ಟ್. ಸೊ ಇದನ್ನು ತೊಗೋಬೇಕಂತ ಭಾಳ ಅನ್ಕೊಳತ್ತಿದ್ವಿ. ಆ್ಯಕ್ಚುಲಿ ಫ್ರಿಜ್ ಬಂದ ನಿಯರ್ಲಿ ಒಂದು 6 months 8 months ಆಗೈತಿ. ಸೊ ಇವಾಗ ತೊಗೊಂಡೈತಿ. ನಾ ತೊಗೊಂಬಂದ 1 month ಆಗಿತ್ತು, ಬಟ್ ನಮ್ಮ ಮಮ್ಮಿ ಇನ್ನೂ ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ. ಸೊ ಇವತ್ತು ಹೆಂಗೂ ಊರಿಗೆ ಬಂದಿದ್ನಲ್ಲ, ಹಾಗಾಗಿ ನಾನು ಅನ್ಬಾಕ್ಸಿಂಗ್ ಮಾಡಿ ಆ ಫ್ರಿಜ್ಜಿಗೆ ಕವರ್ ಹಾಕಿದ್ರೆ ಆಯ್ತಾ ಅಂತ ಅಂದ್ಕೊಂಡೆ ಇವಾಗ ಓಪನ್ ಮಾಡಾಕ್ತೇನೆ ನೋಡ್ರಿ. ಇದು ಚಾಕ್ಲೇಟ್ ಕಲರ್ ಒಳಗೆ ತಂದಿದ್ದು ನಾನು, ಬಿಕಾಸ್ ಅಷ್ಟು ಹೊಲಸಾದ್ರೂ ಕಾಣಿಸಂಗಿಲ್ಲ ಅಂತ ಹೇಳಿ ಈ ಥರ ಡಿಸೈನ್ ಬಂದೈತೆ ನೋಡ್ರಿ. ಸೈಡಿಗೆ ನಾನು ಪಿಕ್ಚರ್ ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು ಯಾವ ಥರ ಬಂದೈತಿ ಅಂತ ಹೇಳಿ. ಆಮೇಲೆ ಇಲ್ಲೇ ಪಾಕೆಟ್ ಇದಾವು ಸೈಡಿಗೆ. ಸೊ ಈ ಥರ ಪಾಕೆಟು ಕೊಟ್ಟಿದ್ದಾರೆ. ಆಮೇಲೆ 2 ಸೈಡು ಇಲ್ಲೇ 3 ಪಾಕೆಟ್ ಅದಾವು. ಇಲ್ಲೇ ನಾವು ಐಟಮ್ಸ್ ಇಟ್ಕೋಬಹುದು ಏನಾದ್ರು. ಇದ್ರ ಒಳಗೆ ಟ್ರೀ ಡಿಸೈನ್ ಬಂದೈತೆ ನೋಡ್ರಿ. ಸೊ ನಂಗೆ ಇದು ಭಾಳ ಇಷ್ಟ ಆಯ್ತು ಈ ಡಿಸೈನ್ ಬಂದು. ನಾ ಪೇ ಮಾಡಿರೋಂಥ ಅಮೌಂಟ್ ಬಂದು 99 ರೂಪೀಸ್ ಐತಿ. ಸೊ 99 ರೂಪೀಸಿಗೆ ಇದು ವರ್ತ್ ಇಟ್ ಅಂತಾನ ನನಗೆ ಅನ್ಸಾಕತೈತಿ. ಸೊ ಇವಾಗ ಫ್ರಿಜ್ಜಿನ ಮೇಲೆ ಯಾವ ಥರ ಕಾಣಿಸ್ತೈತಿ ಅಂತ ನೋಡೋಣ ಬರ್ರಿ. ಫಸ್ಟಿಗೆ ಇಲ್ಲೇ ಫ್ರಿಜ್ಜಿನ ಬಟನ್ನ ಆಫ್ ಮಾಡತ್ತಾರ. ಇಲ್ಲಿ ಹಾಕ್ಬೇಕಲ್ರಿ, ಹಾಗಾಗಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಡಸ್ಟ್ ಐತಿ. ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇದು ವಿ ಗಾರ್ಡಿಂದ ಏನು ಸ್ಟೆಪ್ಲೈಸರ್ ಐತಲ್ಲ, ಇದನ್ನು ತೆಗಿಯತ್ತಾರ. ಸೊ ಇವಾಗ ಇಲ್ಲೇ ನಮ್ಮ ಮಮ್ಮಿ ಒಂದು ಮನಿ ಇಟ್ಟಿದ್ಲು. ಸೊ ಅದನ್ನು ತೆಗಿಬೇಕು ಇವಾಗ. ಫ್ರಿಜ್ ಮೇಲೆ ಏನೇನು ಐಟಮ್ಸ್ ಇಟ್ಟೈತಿ ಅದನ್ನೆಲ್ಲ ತೆಗ್ದಿದ್ದಾತು. ನೆಕ್ಸ್ಟ್ ಇವಾಗ ಫ್ರಿಜ್ ಕವರ್ ಹಾಕಬೇಕು. ಸೊ ಇವಾಗ ಕವರ್ ಹಾಕಾಕತ್ತೈತಿ.
ನೋಡ್ರಿ ಟ್ರೀ ಎಷ್ಟು ಚೆನ್ನಾಗಿ ಕಾಣಿಸತೈತಿ. ಇದನ್ನ ಉಲ್ಟಾ ಹಾಕೋಣನ್ರಿ ಟ್ರೀ ಏನೈತಿ ಉಲ್ಟಾ ಪಾಕೆಟ್ ಹಂಗೆ ತೈತಿ. ಆ ಥರ ಹಾಕ್ರಿ ಚೆನ್ನಾಗಿ ಕಾಣಿಸ್ತೈತೆ ಅಂದ್ರೆ. ಇವಾಗ ಮಸ್ತ್ ಕಾಣಿಸತೈತಿ ನೋಡ್ರಿ ಇದು. ನಾನು ಇದ್ರೊಳಗೆ ಬ್ಯಾಟ್ರಿ ಇಡ್ತೀನಿ. ಸೊ ಇಷ್ಟೊಂದು ಹೆವಿ ಐಟಮು ಇಡಬಾರ್ದು, ಸ್ವಲ್ಪ ಲೈಟ್ ಆಗಿರೋದು ಇಡ್ಬೇಕು. ಇಲ್ಲೇ ಸ್ಟೆಪ್ಲೈಸರ್ ಇಟ್ಟಾದ್ಮೇಲೆ ಈ ಥರ ಕಾಣಿಸತೈತಿ ನೋಡ್ರಿ ಇದು ಕವರ್. ಚೆನ್ನಾಗೈತಿ ಪ್ರಾಡಕ್ಟ್, ನಂಗಂತೂ ಇಷ್ಟ ಆಯ್ತು. ನೀವು ಬೇಕಂದ್ರೆ ಈ ಥರ ಕವರ್ನ ಪರ್ಚೇಸ್ ಮಾಡ್ಬೋದು. ಪೂಜೆ ಮಾಡ್ಯಾವ ನೋಡ್ರಿ, ಹಂಗ ಇಲ್ಲೇ ಅಮ್ಮಗಂತ ಹೇಳಿ ಪೂಜೆ ಮಾಡೇವಿ. ಸೊ ಈ ತರ ಐತಿ. ಬ್ಲೌಸ್ ಪೀಸ್ ಇರಿಸಿ, ಆಮೇಲೆ ಚರಿಗೆ ಇಟ್ಟು ಹೂವೆಲ್ಲ ಇರಿಸಿ, ಕಾಯಿ ಒಡೆದು ಉಡಿ ಎಲ್ಲ ಇಟ್ಟು ಆಮೇಲೆ ಆರತಿ ಹಚ್ಚಿವಿ. ಅದ್ರ ಜೊತೆಗೆ ಇಲ್ಲೇ ಸಕ್ರಿ ಗೊಂಬೆ ಆರತಿನೂ ಇಟ್ಟೇವ್ ನೋಡ್ರಿ. ಅದಾದ್ಮೇಲೆ ಇಲ್ಲಿ ಒಂದ್ 5 ದೀಪ ಗೋಧಿ ಹಿಟ್ಟಿನಿಂದ ಮಾಡ್ರ ಅಂತ ಅದು ಹಚ್ಬೇಕು. ಹಚ್ಚಿದಾದ್ಮೇಲೆ ನಿಮ್ಗ ತೋರಿಸ್ತೀನಂತ. ಇಲ್ಲೇ 5 ದೀಪನೂ ಹಚ್ಚಿದಾದ್ ನೋಡ್ರಿ. ಇವಾಗ ಇದನ್ನ ಬೆಳಗ್ಬೇಕು ಅಮ್ಮಗ ಮತ್ತ ಹೊರಗೆ ಹಚ್ಲಕ್ ದೇವ್ರಿಗೆ. ಸೊ ಎಲ್ಲಕ್ಕೂ ಬೆಳಗ್ಬೇಕು ಇದನ್ನ. ಅಮ್ಮಗ ಲೋಬಾನ ಹಾಕ್ಬೇಕು. ಸೊ ಇಲ್ಲಿ ಲೋಬಾನಕ್ಕೆಲ್ಲ ರೆಡಿ ಮಾಡೈತ್ ನೋಡ್ರಿ. ಲೋಬಾನ ಹಾಕಿ ಇದನ್ನ ಬೆಳಗ್ಬೇಕು. ಇಲ್ಲೇ ಅಮ್ಮಗ ಎಡಿ ಅಂತೇಳಿ ಇಷ್ಟ ಐಟಮ್ಸ್ ಮಾಡೀವಿ ನೋಡ್ರಿ. ಸೊ ಫಸ್ಟಿಗೆ ಇಲ್ಲೇ ಮದ್ದೂರ್ ವಡಿ, ಆಮೇಲೆ ರೈಸ್, ನೆಕ್ಸ್ಟ್ ಮಡಿಕೆ ಕಾಳು ಪಲ್ಯ, ಆಮೇಲೆ ಬದ್ನಿಕಾಯಿ ಪಲ್ಯ, ಸಜ್ಜಕದ ಹೋಳ್ಗಿ, ತುಪ್ಪ, ಸಂಡಿಗೆ ಮತ್ತು ಪಾಪಡೆ, ನೆಕ್ಸ್ಟ್ ಸಾಂಬಾರು. ಸೊ ಇದಿಷ್ಟನ್ನು ಅಮ್ಮನ ಎಡಿಗಂತ ಹೇಳಿ ಮಾಡೇವಿ. ಇಲ್ಲ ಗುಲಾಬಿ ಹೂ ನೋಡ್ರಿ ಎಷ್ಟು ಚೆನ್ನಾಗಿ ಅಳ್ಯಾವ. ನಮ್ಮ ಮನೆ ಮುಂದೆ ಅಳ್ಯಾವ ಇವೆಲ್ಲ. ಆಮೇಲೆ ಈ ಸೈಡ್ ಮಲ್ಗಿ ಹೂ ಅಳ್ಯಾವು, ಈ ಸೈಡ್ ಅಬಾಲಿ ಹೂ ಅದಾವು. ಜಸ್ಟ್ ಬಂದ್ವಿ ನೋಡ್ರಿ. ಇಲ್ಲೇ ಹೆಸರು ಕಾಳು ಚೀಲ ಐತಿ. ಹೆಸರು ಕಾಳು ಚೀಲ ತಗೊಂಬಂದಿದ್ವಿ ನಾವು ಊರಿಂತ. ಆ್ಯಕ್ಚುಲಿ ಅದು ವೇಟ್ ಹಿಡಿತೈತಿಲ್ಲ ಅನ್ಸಾಕತ್ತಿತ್ತು, ಮತ್ತೇನಾರ ಆಗ್ತೈತೆ ಅಂತ ಇದೊಂದು ಬ್ಯಾಗ್ ಆಗಿತ್ತು. ಸೊ ಟೋಟಲ್ 2 ಬ್ಯಾಗ್ಸ್ ಇದು ವಜ್ಜಿ ಭಾಳ ಐತಿ. ಇದ್ರ ಒಳಗ ಅಕ್ಕಿ ಹಿಟ್ಟು ಐತ್ರಿ, ಅಂದ್ರೆ ದೋಸಾ ಹಿಟ್ಟು ಐತಿ. ಸೊ ಅದನ್ನ ತೆಗ್ಯಾತಾರ. ಫುಲ್ ಪಿಟ್ಟು ಕುಂತೈತಿ, ತೆಗ್ಯಾಕ ಬರತ್ತಿಲ್ಲ ರೀ. ಇವತ್ತು ಬರ್ತೈತೆ ಇಲ್ಲ ಗೊತ್ತಾಗಲ್ದು. ಇದ್ರ ತುಂಬಾ ಐತೆ ಆಕ್ಚುಲಿ. ನೋಡ್ರಿ ಇಲ್ಲಿ ಯಾವ ತರ ಸರ್ಕಸ್ ಮಾಡಾಕತ್ತಾರ ಇದನ್ನ ಓಪನ್ ಮಾಡಾಕ. ಒಟ್ಟ ಬೀಳಂಗಿಲ್ಲ ನೋಡ, ಹಂಗ್ ಮಾಡ್ಯಾಳ ನಮ್ಮ ಮಮ್ಮಿ. ಇದನ್ನ ಬಿಸಿ ಇಟ್ಟು ಮಾಡ್ಬಿಟ್ರು ಚಮಚನ ಮುರಿತೈತೆ ಅನಿಸ್ತೈತಿ, ಆದ್ರ ಅದು ಬರೋದಿಲ್ಲ. ಪೂರ್ತಿ ತೆಗದಾದ್ಮೇಲೆ ತೋರಿಸ್ತೀನಿ ನಿಮಗ, ಇಲ್ಲ ಅಂದ್ರೆ ಇದು ಲಾಂಗ್ ವಿಡಿಯೋ ಆಗ್ತೈತಿ. ಯಪ್ಪ ಡಬ್ಬಿ ಮುರಿದಿ ನೀನು. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಏನ್ ತಗೊಂಬಂದಾನಲ್ ಕಾರು? ಯವ್ವ ಅವೆಲ್ಲ ಹಿಟ್ಟೆಲ್ಲ ಇದನ್ ಮಾಡ್ತಾನೆ. ಕಮಾನ್ ಕಮಾನ್. ಕಾರ್ತಿಕಣ್ಣ ಕಡೆಯಿಂದ ಬಂತ. ನಾಳೆ ದೋಸೆ ಮಾಡ್ಬೇಕು. ಸೊ ಹಂಗಾಗಿ ಇವಾಗ ಇದನ್ನ ಕ್ಲೋಸ್ ಮಾಡಿಬಿಡೋಣಂತ. ಆಗ ಫಿಶ್ಶಿಗೆ ಊಟ ಹಾಕ್ಬೇಕು. ಸೊ ಹಂಗಾಗಿ ಇಲ್ಲೇ ಐತಿ ಊಟ ಅದರದ್ದು. ಈ ಥರ ಐತೆ ನೋಡ್ರಿ. ಸಾಸಿವೆ ಕಾಳು ಥರ ಐತಿದೆ ಆ್ಯಕ್ಚುಲಿ. ಒಂದು 3 ಕಾಳು ಅಷ್ಟ ಹಾಕ್ಬೇಕಂತ. ಮಾರ್ನಿಂಗು, ಆಫ್ಟರ್ನೂನ್, ಅದಾದಮೇಲೆ ನೈಟ್. ಇಲ್ಲೈತಿ ಫಿಶ್ಶು. ಇದು ಓಡಾಡ್ಸುಂತಡ್ರಿ, ಇದು ಓಡಾಡ್ತೈತೆ ನೋಡ್ರಿ. 3 ಕಾಳಷ್ಟು ಹಾಕ್ತೀನಿ ನಾನು. ಫಿಶ್ಶಿಗೆಲ್ಲ ಊಟ ಹಾಕಿದ್ದಾಯ್ತು. ಇವತ್ತ ನೈಟ್ ಡಿನ್ನರ್ ಸ್ಕಿಪ್ ಮಾಡೀನಿ, ಬಿಕಾಸ್ ಇವತ್ತ ಹಬ್ಬದ ಊಟ ಮಾಡೇವಲ್ರಿ. ಸೊ ಫುಲ್ ಹೆವಿ ಅನ್ನಿಸ್ಬಿಟ್ಟೈತಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ಲಾಗ್ನಾಗ ಸಿಗೋಣ ಅಂತ.